ಪ್ರಮುಖವಾದ ವಿಚಾರವನ್ನ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮೆಲ್ಲರಿಗೆ, ಎಲ್ಲಾ ಸಾರ್ವಜನಿಕ ಜನರಿಗೆ ಮೂಲಭೂತವಾಗಿ ಬೇಕಾದಂತಹದ್ದು ಗಾಳಿ, ಬೆಳಕು, ನೀರು. ಅದರಲ್ಲಿ ಪ್ರಮುಖವಾದಂತಹದ್ದು ನೀರು ಅಂತ ನಾನಾದ್ರೂ ಭಾವಿಸ್ಕೊತೀನಿ. ನೀರು ದ್ರವರೂಪದ ಚಿನ್ನ ಇದ್ದ ಹಾಗೆ. ಏನು ಮಳೆ ಇಷ್ಟು ದಿವಸದವರೆಗೆ ಆಗ್ತಿತ್ತೋ, ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳಿ ಮಳೆ ಏನು ಹೆಚ್ಚಾಗ್ತಾ ಇಲ್ಲ. ಏನು ನಮ್ಮ ಚನ್ನಪಟ್ಟಣ ತಾಲೂಕು ಇರ್ಬೋದು, ಕನಕಪುರ ತಾಲೂಕು ಇರ್ಬೋದು, ಮತ್ತೊಂದ್ ಕಡೆ ಇರ್ಬೋದು, ಅಲ್ಲಿ ಏನು 700 ml 750 ಮಿಲಿಮೀಟರ್ ಏನು ಮಳೆ ಆಗ್ತಿತ್ತು, ಅದರಂತೆ ಆಗ್ತಾ ಹೋಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳಿ ಮಳೆ ಜಾಸ್ತಿ ಆಗ್ತಾ ಇಲ್ಲ. ಯಾಕೆಂದ್ರೆ ದಿನ ಕಳೆದಂತೆ ಭೂಮಿ ಅಷ್ಟೇ ಇದೆ, ಭೂಮಿ ಏನ್ ಜಾಸ್ತಿ ಆಗ್ತಾ ಇಲ್ಲ. ಆ ಬಿದ್ದಂತ ಮಳೆ ನೀರು ಆ ಭೂಮಿ ಮೇಲೆ ಅದು ನಮ್ಗೆ ಉಪಯೋಗ ಬರ್ತದೆ, ಒಂದು ಕಡೆ ಸಂಗ್ರಹ ಆಗ್ತದೆ. ಬಟ್ ಅದನ್ನ ಯಾವ ರೀತಿ ಸಂಗ್ರಹ ಮಾಡ್ಕೋಬೇಕು ಆ ರೀತಿ ಸಂಗ್ರಹ ಮಾಡ್ಕೋಬೇಕು. ಈ ಹಿಂದೆ ಏನಿತ್ತು ಜನಸಂಖ್ಯೆ, ನನಗೆ ಬುದ್ಧಿ ತಿಳಿದಾಗ ಸುಮಾರು 40 ರಿಂದ 45 ಕೋಟಿ ಜನಸಂಖ್ಯೆಯನ್ನು ಭಾರತದಲ್ಲಿ ಇತ್ತು. ಒಂದು ಕಾರ್ಯಕ್ರಮದಲ್ಲಿ, ಒಂದು ವೇದಿಕೆಯಲ್ಲಿ ನಾನು ಕಾರ್ಯಕ್ರಮ ನಿರೂಪಣೆ ಮಾಡೋ ಸಂದರ್ಭದಲ್ಲಿ ನಾನು ಹಂಗಂತ ಹೇಳ್ಕೊತಾ ಇದ್ದೆ. ನನಗ್ ಬುದ್ಧಿ ತಿಳಿದಾಗ ಜನಸಂಖ್ಯೆ, ಭಾರತ ಜನಸಂಖ್ಯೆ ಎಷ್ಟಪ್ಪ ಆಯ್ತು ಅಂದ್ರೆ 40 ರಿಂದ 45 ಅಂತ. ಅಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತ ಸ್ವತಂತ್ರ ಹೋರಾಟಗಾರರು ಎಚ್ ಎಸ್ ದೊರೆಸ್ವಾಮಿ ಅವರು, ನಾನು ಹೋಗಿ ಅವ್ರ ಪಕ್ಕ ಕುಂತ್ಕೊಂಡಾಗ ಚಿಕ್ಕಪುಟ್ಟ ಹೊಡೆದ್ರೆ, ಇಲ್ಲಿ ಕೇಳಿ, ಇಲ್ಲಿ ಬನ್ನಿ, ನೀವು ಬುದ್ಧಿ ತಿಳಿದಾಗ 40 ರಿಂದ 45 ಏನ್ ಜನಸಂಖ್ಯೆ ಇತ್ತಲ್ಲ, ನಂಗ್ ಬುದ್ಧಿ ತಿಳಿದಾಗ ಎಷ್ಟಿತ್ತು ಗೊತ್ತಾ ಹೇಳಿ ಸ್ವಾಮಿ ಅಂತ ಅಂದೆ. 20 ಕೋಟಿ ಜನಸಂಖ್ಯೆ ಇತ್ತು ಆಗ. ಇವತ್ತು ಜನಸಂಖ್ಯೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ 140 ರಿಂದ 150 ಕೋಟಿ ಜನಸಂಖ್ಯೆ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳಿ ಮಳೆ ಜಾಸ್ತಿ ಆಗ್ತಾ ಇಲ್ಲ, ಭೂಮಿ ಜಾಸ್ತಿ ಆಗ್ತಾ ಇಲ್ಲ. ಭೂಮಿ ದಿನೇ ದಿನೇ ಹಲವಾರು ಕಾರಣಗಳಿಂದ ಕಡಿಮೆನೇ ಆಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಶಾಲಾ ಕಾಲೇಜುಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು, ಕೆರೆ ಕಟ್ಟೆಗಳಿರ್ಬೋದು, ಮತ್ತೊಂದು ಮಗದೊಂದಕ್ಕೆ ಭೂಮಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹೊತ್ತು ಮರಿ ಆಗ್ತಾ ಇಲ್ಲ, ದ್ವಿಗುಣ ಆಗ್ತಾ ಇಲ್ಲ ಭೂಮಿ. ಅಷ್ಟೇ ಭೂಮಿನಲ್ಲಿ ನಾವು ಬೆಳೀತಾ ಇರುವಂತಹ ಜನಸಂಖ್ಯೆಗೆ ತಕ್ಕಂತೆ 40 ರಿಂದ 45 ಕೋಟಿ ಇತ್ತು ಅಂತ ನಾನು ಹೇಳ್ತೀನಲ್ಲ, ಇವತ್ತೇನು ಬೆಳೆದಿದೆ 140 125 ಕೋಟಿ ಜನಸಂಖ್ಯೆಗೆ ಆ ಕಡಿಮೆ ಆಗ್ತಾ ಇರೋ ಭೂಮಿನಲ್ಲೇ ನಾವು ಬೆಳಿಬೇಕಾಗುತ್ತೆ. ಹಾಗಾಗಿ ಇವತ್ತು ಆ ಬಿದ್ದಂತ ಮಳೆ ನೀರನ್ನ ನಾವು ವೇಸ್ಟ್ ಮಾಡ್ದೇನೆ ಇಂಗಿಸಿಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಭೂಮಿನಲ್ಲಿ ಇಂಗಿಸಿಟ್ಕೊಳ್ಳಿಲ್ಲ ಅಂತ ಅಂದ್ರೆ, ನೀವು ಬೋರ್ ಈ ಬೆಂಗಳೂರಿನಲ್ಲಿ ನಾನು ನೋಡ್ತಾ ಇರ್ತೀನಿ, ಎಲ್ಲಿ ನೋಡಿದ್ರು ಬೋರ್ ಕೊರಿಸ್ತಾ ಇರ್ತಾರೆ. ಅವ್ರಿಗೆ ಸಾಮಾನ್ಯ ಜ್ಞಾನವೇ ಇರುವುದಿಲ್ಲ, ನಾವು ಬೋರ್ ಕೊರಿಸೋದ್ರಿಂದ ಭೂಮಿ ಒಳಗಡೆ ನೀರ್ ಎಲ್ಲಿರುತ್ತೆ ಅಂತ ಹೇಳಿ. ನನಗೆ ಬುದ್ಧಿ ತಿಳಿದಾಗ, ನನ್ನ ಅಪ್ಪ ಕಬ್ಬಾಗ್ತಿರಲ್ಲ, ಆಗ ಕೇವಲ 5 ಅಡಿನಲ್ಲಿ ಪಿಳುಬಾವಿ ಅಂತ ಆಗಿರೋದು, ಪಿಳುಬಾವಿ ಅಂತ. ಆ ಪಿಳುಬಾವಿನಲ್ಲಿ ಹಗ್ಗ ಕಟ್ಟಿ ಬಿದ್ಗೆನಲ್ಲಿ ನೀರ್ ಎಳ್ಕೊಳ್ಳೋರು. ನಾವು ಚಿಕ್ಕ ಹುಡುಗರು ಚೊಂಬು ತಂದ್ಬಿಟ್ಟು ದಾರ ಕಟ್ಕೊಂಡು ನೀರ್ ಎಳ್ಕೊತಿದ್ದಂತ ಕಾಲ, ಅದೊಂದು ಕಾಲ ಇತ್ತು. ನನ್ನ ಅಣ್ಣ ಒಂದು 3 ಆಳುದ ಮಣ್ಬಾವಿ ತಾಕ್ಸಿದ್ರು, ಅದ್ರಲ್ಲಿ ನೀರ್ ಬಂತು. ಆ ನಂತರ 5 ಆಳುದ ಅಂದ್ರೆ 30 ಅಡಿ ಭೂಮಿ ತೆಗೆದು ಕಲ್ಲು ಕಟ್ಟಿದ್ರು, ಅದ್ರಲ್ಲಿ ಸುಮಾರು 2 ಆಳುದ 3 ಆಳುದ ನೀರ್ ಬರ್ತಾ ಇತ್ತು, ಅದು ಬತ್ತೋಯ್ತು. ಜೊತೆಗೆ ಮುಂದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇನ್ನೇನ್ ಅಲ್ಲಿ ನೀರ್ ಬರ್ತಾ ಇಲ್ವಲ್ಲ ಅಂತ ಹೇಳಿ ಆ ಭೂಮಿ ಒಳಗಡೆ ಬೋರ್ ಹಾಕ್ಸಿದ್ರು. ಭೂಮಿ ಒಳಗಡೆ ಬೋರು 40 ಅಡಿ ಬೋರ್ ಹಾಕ್ಸಿದ್ರು. ಆ ಬೋರಿಂದ ನೀರು ಬಂದು ಸುಮಾರು ಒಂದಾಳುದ್ದ ಅಂದ್ರೆ 5 ರಿಂದ 6 ಅಡಿ ತುಂಬ್ಕೊತಿತ್ತು ಅಷ್ಟೇ. ಆ ನಂತರ ಏನಾಯ್ತು, ಅದು ನೀರ್ ಕಡಿಮೆ ಆಗೋಯ್ತು. ಅದು ಕಡಿಮೆ ಆದ್ಮೇಲೆ ಏನ್ ಮಾಡಿದ್ರು, ಮೇಲ್ಗಡೆ ಬಂದ್ರು. ಸುಮಾರು ಆಗ 235 ಅಡಿಗೆ ಬೋರ್ ಕೊರ್ಸಿದ್ರು. ಆ 235 ಬೋರ್ ಕೊರ್ಸಾಗ ನೀರ್ ಬಂತು, ಅದನ್ನ ಬಳಸ್ತಾ ಹೋದ್ರು. ಹೀಗೆ ದಿನೇ 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 ನೀರಿನ ಒಂದು ಅಂತರ್ಜಲ ಇಂಗ್ತಾ ಹೋಗ್ತಾ ಇದೆ. ಇವತ್ತು ಬೆಳೀತಾ ಇರುವಂತ ಜನಸಂಖ್ಯೆಗೆ ನಾವು ನೀರನ್ನ ಒದಗಿಸ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಯೋಚನೆ ಮಾಡ್ಕೊಂಡು ಬೀಳ್ತಾ ಇರುವಂತ ಮಳೆ ನೀರನ್ನ ಎಷ್ಟು ಸಾಧ್ಯ ಅಷ್ಟು ಹಿಡಿದಿಟ್ಕೊಳ್ಳಲ್ಲ ಅಂದ್ರೆ ಬಹಳ ತಪ್ಪಾಗುತ್ತೆ. ಯಾಕೆಂದ್ರೆ ಈಗ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ನಮ್ಮ ಸಿಮೆಂಟ್ ರಸ್ತೆಗಳು, ಮತ್ತೆ ಎಲ್ಲ ನೀರು ಹಿಂದೆ ಇರುವಂತ ಆ ರಸ್ತೆಗಳೆಲ್ಲ ಆಗ್ತಾ ಇದೆ. ಎಲ್ಲೂ ನೀರು ಹಿಂಗಿರುವಂತ ಅವಕಾಶ ಇಲ್ಲ. ಏನೋ ಹಿಂದೆ ಹೇಳ್ತಿದ್ರು, ಬೆಂಗಳೂರಿನಲ್ಲಿ ಸುಮಾರು 1000 ಚಿಲ್ಲರೆ ಕೆರೆಕಟ್ಟೆಗಳಿದ್ದು, ಇವತ್ತು ಕೇವಲ 250 ಚಿಲ್ಲರೆ ಕೆರೆಕಟ್ಟೆಗಳಿವೆ ಅಂತ ಹೇಳಿ. ನಾವು ನೀರನ್ನ ಸಂಗ್ರಹ ಮಾಡ್ಕೊಳ್ತಾ ಇಲ್ಲ. ನೀರು ಸಂಗ್ರಹ ಮಾಡ್ಕೊಳ್ದೇನೆ ನಾವು ಬೋರ್ಗಳನ್ನ ಕೊರೆದ್ರೆ ಈಗ ನಾನು ಹೇಳಿದೆ 135 ನೀರ್ ಸಿಕ್ತು ಅಂತ ಹೇಳಿದ್ರೆ, ಇವತ್ತು ಯಾರೋ ಒಬ್ಬ ರೈತನ ಕೇಳ್ತೀನಿ, ಎಷ್ಟಡಿ ಕೊರ್ಸಿದ್ರಿ ಅಂತ ಹೇಳಿದ್ರೆ, ಸರ್ 950 ಅಡಿ, 900 ಅಡಿ, ಆಮೇಲೆ 1000 ಅಡಿ ಕೊರ್ಸು ಸರ್. ಎಲ್ಲೋ ಒಂದು 3 HP ನೀರು ಸಿಗೋಂಗ್ ಬಂತು ಸರ್, 2 HP ಸಿಗೋಂಗ್ ಬಂತು ಸರ್. ನೀವೇ ಬೆಂಗಳೂರಿನಲ್ಲೆಲ್ಲ ನೋಡ್ತಾ ಇರ್ತೀರಾ. ಎಷ್ಟು ಸಿಕ್ತು ಅಂತ ಹೇಳಿದ್ರೆ, ಸರ್ ನಮ್ಗೆ ಬಳಕೆ ಆಗುವಷ್ಟು ಅಷ್ಟೇ ಸಿಕ್ತು ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಏನ್ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಏನು BBMP ಅವರಿಗೆ ಆಲ್ರೆಡಿ ಯಾವ್ದಾರ ಒಂದು ಪ್ಲಾನ್ ಅನ್ನ ಸಾಂಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರೆ, ನೀವು ಮೇಲ್ಛಾವಣಿ ನೀರು ಸಂಗ್ರಹದ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅಷ್ಟೇ ನಾವು ಆ ಯೋಜನೆಗೆ, ಅಂದಾಜು ಪತ್ರಿಕೆಗೆ ನಾವು
ಸ್ಯಾಂಕ್ಷನ್ ಕೊಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನಾಗಿದೆ, ನೀರು ಮಳೆ ಅಷ್ಟೇ ಆಗ್ತಾ ಇದೆ. ಮಗದೊಮ್ಮೆ ಹೇಳ್ತೀನಿ, ಮಳೆ ಅಷ್ಟೇ ಆಗ್ತಾ ಇದೆ. ಈಗ ನಾನು ಒಂದೇ ಒಂದು ಉದಾಹರಣೆ ಕೊಡಬಲ್ಲೆ. ಇರಾಕ್ನಲ್ಲಿ ಕೇವಲ 230 235 ಮಿಲಿಮೀಟರ್ ಅಷ್ಟೇ ಅಂತೆ ಮಳೆ ಆಗುದು. ಆ ಮಳೆ ನೀರನ್ನ ವಿವಿಧ ಯೋಜನೆಗಳನ್ನ ಮಾಡ್ಕೊಂಡು ಸಂಗ್ರಹ ಮಾಡ್ಕೊಂಡು ತರಕಾರಿಗಳನ್ನ ಅವ್ರು ಬೆಳ್ಕೊಳ್ಳೋದಲ್ಲದೆ ಹೊರ ದೇಶಗಳಿಗೂ ಕೂಡ ರಫ್ತು ಮಾಡ್ತಾರಂತೆ. ಅವ್ರು ಯಾವ ರೀತಿ ಆ ನೀರನ್ನ ಸಂಗ್ರಹ ಮಾಡ್ಕೊಳ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಈಗ ಆಲ್ರೆಡಿ ನೋಡಿ, ಮಳೆ ಇಲ್ಲ, ತಮಿಳುನಾಡು ಡಿಮ್ಯಾಂಡ್ ಮಾಡ್ತಾವ್ರೆ. KRS ನಲ್ಲಿ ನೀರೆಲ್ಲ ಕಡಿಮೆ ಕೂಳ್ತಿದೆ. ಹಿಂದೆ ಹೇಳ್ತಿದ್ರಲ್ಲ, ಏನಾರ 3ನೇ ಮಹಾಯುದ್ಧ ಆಗ್ಬೇಕು ಅಂತ ಹೇಳಿದ್ರೆ ನೀರಿಗೋಸ್ಕರ ಅಂತೇಳಿ. ಆ ರೀತಿ ಮುಂದಿನ ದಿನಗಳಲ್ಲಿ ದೂರ ಇಲ್ಲ ಯುದ್ಧ ಆಗುದು ಅಂತ ನನ್ಗಾದ್ರೂ ಅನ್ನಿಸುತ್ತೆ. ಹಾಗಾಗಿ ಈಗ ನಾವು ಇದು ಬಹಳ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಬಹಳ ತೊಂದರೆ ಆಗುವಂತ ಮುನ್ಸೂಚನೆಗಳು ಬಹಳ ಎದ್ದು ಕಾಣ್ತವೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಿ ಜನಗಳಲ್ಲಿ, ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಬೇಕು. ಈ ನೀರನ್ನ ಏನು ಮಳೆ ನೀರು ಭೂಮಿ ಮೇಲೆ ಬೀಳ್ತದೆ, ಆ ಬಿದ್ದಂಥ ಮಳೆ ನೀರು ಓಡದಂತೆ, ಓಡಿ ಹೋಗುವ ಮಳೆಯ ನೀರು ನಡೆಯುವಂಥ ಮಳೆ ನೀರು ತೆವಳುವ ಮಳೆಯ ನೀರು ನಿಲ್ಲುವಂತೆ, ಆ ನಿಲ್ಲುವಂಥ ಮಳೆ ನೀರು ಭೂಮಿಯಲ್ಲಿ ಇಂಗುವಂಥ ಕೆಲಸಗಳನ್ನು ಮಾಡಬೇಕು. ಪ್ರತಿಯೊಬ್ಬರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಈಗ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಇರ್ಬೋದು, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಅಲ್ಲ ಯೋಚನೆ ಮಾಡಬೇಕು ಕರೆಕ್ಟು. ನಾವುಗಳು ಸಾರ್ವಜನಿಕರಾಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀರಾ? ಓಕೆ. ಈಗ ಹಾಗಾಗಿ ನಾನು ಈಗ ಯಾವುದಾದ್ರೂ ರೈತ ಸಭೆಯಲ್ಲಿರ್ಬೋದು, ಇಂಥ ಸಾಮಾನ್ಯ ಸಭೆಗಳಲ್ಲಿರ್ಬೋದು, ನಾನು ಹೇಳೋದ್ರಿಂದ ರೈತರಿಗೆ, ನಾವು ನಮ್ಮ ಭೂಮಿನಲ್ಲಿ ಬಿದ್ದಂಥ ಮಳೆ ನೀರಿನ ಸಣ್ಣ ಬದುಗಳನ್ನು ಮಾಡೋದ್ರಿಂದ, ಗಲ್ಲಿ ಚೆಕ್ಗಳನ್ನು ಮಾಡೋದ್ರಿಂದ, ರೆಕ್ಲಮೇಷನ್ ಸ್ಟ್ರಕ್ಚರ್ಗಳು, ಚೆಕ್ ಡ್ಯಾಮ್ಗಳು ಮತ್ತು ಕೃಷಿ ಹೊಂಡಗಳನ್ನು ಮಾಡೋದ್ರಿಂದ ನಮ್ಮ ಭೂಮಿಯಲ್ಲಿ ಬಿದ್ದಂಥ ಮಳೆ ನೀರನ್ನು ಹಿಡಿದಿಟ್ಕೊಂಡ್ರೆ ಯಾರು ಕೇಳಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಹನಿ ನೀರನ್ನು ಕೂಡ ಅಲ್ಲಲ್ಲೇ ಇಂಗಿಸುವಂಥ ಕೆಲಸವನ್ನು, ಒಂದು ಹುಲ್ಲನ್ನ ಕಡ್ಡಿ ಅಡ್ಡ ಬಿದ್ದಿದ್ರೆ ಅಲ್ಲಿ ಸುಮಾರು ಹನಿಗಳು ಅಲ್ಲೇ ನಿಂತು ಇಂಗ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಯೋಚನೆ ಮಾಡಿ ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ನಾವು ಮಾಡಬೇಕಾಗುತ್ತೆ. ಇನ್ನೂ ಜನಸಂಖ್ಯೆ ಬೆಳೀತಾ ಹೋಗುತ್ತೆ. ಬೆಳೀತಾ ಇರುವಂಥ ಜನಸಂಖ್ಯೆಗೆ ಬೀಳ್ತಾ ಇರುವಂಥ ಮಳೆ ನೀರಿನಲ್ಲೇ ಇರುವಂಥ ಭೂಮಿನಲ್ಲೇ ಸಿಕ್ಕುವಂಥ ನೀರನ್ನು ಸಂಗ್ರಹಿಸಿಕೊಳ್ಳುವಂಥ ಯೋಚನೆಗಳನ್ನು ಮಾಡಬೇಕಾಗುತ್ತೆ.